ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ 7 ಆಗಿಲ್ಲ ಅನ್ಸುತ್ತೆ ಇನ್ನು. ಇವತ್ತೇನೋ ಸ್ವಲ್ಪ ಮೋಡನೇ ಇದಲ್ಲ, ಇಷ್ಟೊತ್ತಿಗೆ ಬಿಸಿಲು ಬರುತ್ತೆ. ಸೊ ಬಟ್ಟೆ ಎಲ್ಲ ರಾತ್ರಿ ತೊಳೆದು ಹಾಕ್ತೀನಲ್ವ ನಾನು, ಈವ್ನಿಂಗ್ ಮೇಲೆ ತೊಳೆದು ಹಾಕಿದ್ದೀನಿ. ನೋಡಿ, ಮೋಡ ಇದೆ. 7 ಆಗಿರೋದಷ್ಟೇ ಇನ್ನು. ಈಗ ಕಿಚನಿಗೆ ಬಂದು ಕಿಟಕಿ ಎಲ್ಲ ಓಪನ್ ಮಾಡ್ಕೋತೀನಿ. ಇವತ್ತು ದೋಸೆಗೆ ರಾತ್ರಿ ಹಿಟ್ಟು ರುಬ್ಬಿ ಇಟ್ಟಿದ್ದೆ. ಸೊ ಉಕ್ಕಿತ್ತು ಹಿಟ್ಟು, ಅದು ತಪ್ಪಲೆಯಿಂದ ಹೊರಗಡೆ ಬಂದುಬಿಟ್ಟಿದೆ ಉಕ್ಕಿ. ಸೊ ಅದು ಹಾಕಿ ಕಾಣ್ತಾ ಇರೋದು. ಇಲ್ಲಿ ಆಲೂ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಆಲೂಗಡ್ಡೆ ಪಲ್ಯ ಮಾಡೋಣ ಮತ್ತು ಚಟ್ನಿಗೆ ರೆಡಿ ಚಟ್ನಿ ಮಾಡಿಟ್ಕೊಂಡಿದ್ದೀನಿ. ಈಗಷ್ಟೇ ಮಾಡಿದೆ ಚಟ್ನಿ ಕೂಡ. ತೆಂಗಿನಕಾಯಿ ಸಿಂಪಲ್ ಚಟ್ನಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಖಾರ ಏನು ಹಾಕ್ತೆ. ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ದೊಡ್ಡ ಫ್ಲೇಮ್ ಜಾಸ್ತಿ ಇದೆ ಈ ಕಡೆದು, ಅದಕ್ಕೆ ಚೇಂಜ್ ಮಾಡಿಕೊಂಡೆ. ಅದು ಸುಟ್ಟು ಹೋಗುತ್ತೆ, ವೆಯ್ಟ್ ಮಾಡೋ ಹಾಗೆ ಇರಲ್ಲ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಅಜ್ವೈನ್ ಹಾಕೋತೀನಿ. ಆಲೂಗಡ್ಡೆಗೆ ಅಜ್ವೈನ್ ಹಾಕ್ಕೊಂಡ್ರೆ ಸ್ವಲ್ಪ ವಾಯು ಥರ ಇರಲ್ಲ, ಸೊ ಹಾಗಾಗಿ ಅಜ್ವೈನ್ ಹಾಕೋತೀನಿ ನಾನು ಯಾವಾಗಲೂ. ಮತ್ತಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ರೆಡ್ ಚಿಲ್ಲಿ ಹಾಕ್ಕೊಂಡೆ ಒಗ್ಗರಣೆಗೆ. ಮತ್ತಿಲ್ಲಿ ಕರಿ ಲೀವ್ಸ್ ಹಾಕೋತೀನಿ. ನಿಮ್ಮನ್ನಲ್ಲೆಲ್ಲ ಏನು ತಿಂಡಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಈಗ ಚಾಪ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಫ್ರೈ ಆಗಕ್ಕೆ ಬಿಡ್ತೀನಿ. ಈಗ ಆಲೂಗಡ್ಡೆ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೆ, ಸಿಪ್ಪೆ ತೆಗಿಲಿಕ್ಕೆ. ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೋತೀನಿ ಅದನ್ನು. ಚೆನ್ನಾಗಿತ್ತು ಆಲೂಗಡ್ಡೆ, ತುಂಬ ತರ್ತರಿಯಾಗಿ ಬೇಗನೆ ಬೆಂದಿದೆ ಕೂಡ. ಒಂದೊಂದು ಸರಿ ಹೆಂಗೋ ಒಂಥರ ಇರುತ್ತೆ ಆಲೂಗಡ್ಡೆ, ಇಷ್ಟನೇ ಆಗಲ್ಲ. ಇದು ತುಂಬ ಟೇಸ್ಟು ಕೂಡ ಇತ್ತು. ಸ್ವಲ್ಪ ಸಾಲ್ಟ್ ಹಾಕೋತೀನಿ ಈಗ, ಎಷ್ಟು ಬೇಕೋ ಅಷ್ಟು. ಈಗ ಬೇಸಿಕ್ ಮಸಾಲೆ, ಕಾರಿಯಂಡರು ಮತ್ತು ಟರ್ಮರಿಕ್ಕು, ಸ್ವಲ್ಪ ಕಲರಿಗೋಸ್ಕರ ಬೇಕಂತಿರಲಿಲ್ಲ ಗ್ರೀನ್ ಚಿಲ್ಲಿ ಹಾಕಿದ್ದೆ. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾರು ಬೇಡ. ನಾನು ಸ್ವಲ್ಪ ಕಲರ್ ಇರಲಿ ಅಂತ ಹಾಕ್ಕೊಂಡೆ ಅಷ್ಟೆ. ಆ್ಯಕ್ಚುಲಿ ನಂದು ಕಾರಿಯಂಡರು ಮತ್ತು ರೆಡ್ ಚಿಲ್ಲಿ ಪೌಡ್ರು ಮನೆಯಲ್ಲೇ ಪುಡಿ ಮಾಡಿರೋದು, ಹಾಗಾಗಿ ಹಾಕಿದ್ರೆ ಚೆನ್ನಾಗಿ ಕಲರ್ ಇರುತ್ತೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹೇಗೆ ಅನಿಸ್ತಾ ಇದೆ ಅಂತ ಕೂಡ ನನಗೆ ತಿಳಿಸಿ. ಈಗ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಇದ್ದರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರಲ್ವ. ಬಟ್ ಇವತ್ತು ಬಾಕ್ಸಿಗೆ ಚಪಾತಿ ಬೇಕು ಅಂತ ಹೇಳಿದ್ದಾನೆ. ಈಗ ಹೈಸ್ಕೂಲ್ ಹೋಗ್ತಾ ಇದ್ದಾನಲ್ವ, ಮೊದಲು ಏನು ಹಾಕ್ಕೊಟ್ರು ಸ್ವಲ್ಪ ಅನ್ನ ಬಿಸಿ ಅನ್ನ ಮಾಡಿ ಹಾಕ್ತಾಯಿದ್ದೆ. ಈಗಲೂ ಹಾಕ್ತೀನಿ, ಬಟ್ ಹೇಳ್ತಾನಮ್ಮ ಚಪಾತಿ ಹಾಕು, ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಹಾಗಾಗಿ ಅವನು ಏನು ಕೇಳ್ತಾನೋ ಅದೇ ಮಾಡ್ತೀನಿ. ಬಟ್ ಬೆಳಗಿಂದ ಮಧ್ಯಾಹ್ನ ಕೊಡೋಕ್ಕೆ ಹೋಗಲ್ಲ ಅಷ್ಟೇ. ಈಗ ಅವನಿಗೋಸ್ಕರ ಬೇರೆ ಸ್ವಲ್ಪ ಹಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಫೋಲ್ಡ್ ಮಾಡಿಕೊಟ್ರೆ ತಿಂತಾನೆ. ಇಲ್ಲಿ ಟೀ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಪಕ್ಕದಲ್ಲಿ ಟೀಗೂ ಇಟ್ಕೊಂಡೆ, ಅಲ್ಲಿ ದೋಸೆ ತವ ಇಟ್ಕೊಂಡೆ, ದೋಸೆ ಹಾಕ್ಕೋತೀನಿ ಹಾಗೆ. ಈಗಾಗಲೇ 8 ಗಂಟೆ ಆಗಿ ಹೋಗಿದೆ. ಎರಡೆರಡು ರೆಸಿಪಿ ಮಾಡ್ಬೇಕಾದ್ರೆ ಲೇಟ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ಎಷ್ಟೇ ಟೈಮ್ ಅಡ್ಜಸ್ಟ್ ಮಾಡಿಕೊಂಡ್ರು ಲಾಸ್ಟಿಗೆ ಗಾಬರಿ ಆಗೋದಂತೂ ಇದ್ದೇ ಇರುತ್ತೆ. ಮತ್ತು ಎಲ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಮಕ್ಕಳಿಗೆಲ್ರಿಗೂ
ನನ್ನ ಕಡೆಯಿಂದ, ನನ್ನ ಫ್ಯಾಮ್ಲಿ ಕಡೆಯಿಂದ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಪುಟ್ಟ ಪುಟ್ಟ ಮಕ್ಕಳಿಗೆ ದೋಸೆ ರೆಡಿ. ಮಕ್ಕಳು ತಿಂಡಿ ಮಾಡ್ತಾಯಿದ್ದಾರೆ. ಆಲೂಗಡ್ಡೆ ಪಲ್ಯ ಮತ್ತು ಇಲ್ಲಿ ಟೀನೂ ರೆಡಿ ಆಯಿತು. ಬಾಕ್ಸಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡೆ, ಫ್ರೂಟ್ಸ್ ಏನೋ ಹಾಕ್ಕೊಂಡೆ ಸ್ನ್ಯಾಕ್ಸಿಗೆ ಮೋಸ್ಟ್ಲಿ. ಇನ್ನು ನಾನು ಸ್ವಲ್ಪ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ನಾನು ಹೊರಡೋ ಅಷ್ಟರಲ್ಲಿ ಸರಿಯಾಗುತ್ತೆ, ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಟು ಬರೋ ಅಷ್ಟರಲ್ಲಿ. ಮತ್ತು ಇಲ್ಲಿಂದ ಆಂಟಿ ಮಗಳದ್ದು ಡೆಲಿವರಿ ಆಗಿದೆ, ಸೊ ಅಲ್ಲಿ ನೋಡೋಕ್ಕೆ ಬಂದೆ. ಮಕ್ಕಳನ್ನ ಸ್ಕೂಲಿಗೆ ಹೋದ್ಮೇಲೆ ನಾನೊಂದು 10 ನಿಮಿಷ ಬಂದೆ ನೋಡಲಿಕ್ಕೋಸ್ಕರ. ಮತ್ತೀಗ ಹೋಗ್ತಾ ಇದ್ದೀನಿ ರಿಟರ್ನು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.